ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಮಂಗಳೂರು ಸ್ಟೈಲ್ ಊರು ಕೋಳಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಇದಕ್ಕೆ ಮೇಯ್ನಾಗಿ ಇದು ಕೆಂಪು ಮೆಣಸು ಒಂದು 20, ಒಂದು ಹುಣಸೆ ಹಣ್ಣಿನ ಗಾತ್ರದ್ದು ಹುಳಿ, ಒಂದೆರಡು ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಮೇಲೆ 1-2 ಸ್ಪೂನು ಜೀರಿಗೆ, ಒಂದು 3 ಸ್ಪೂನು ಕೊತ್ತಂಬರಿ, ಆಮೇಲೆ 1 ಕಪ್ಪಷ್ಟು ತೆಂಗಿನಕಾಯಿ, ಇಷ್ಟೇನು ಬೇಡ. ಆಮೇಲೆ 1-2 ಸ್ಪೂನು ಪೆಪ್ಪರು, 3 ನೀರುಳ್ಳಿ ಮೀಡಿಯಮ್ ಗಾತ್ರದ್ದು, ಆಮೇಲೆ ತುಪ್ಪ, ಅರಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಕೆಲವೆಲ್ಲ ಬೇಕಾದನ್ನು ನಾನು ಹೇಳ್ತೀನಿ ಮಾಡುವಾಗ. ಮೇಯ್ನಾಗಿ ಇಷ್ಟು ಬೇಕಾಗ್ತದೆ. ಹೇಗೆ ಮಾಡೋದು ಅಂತ ನೋಡುವ. ಇದೊಂದು ಅಂದಾಜು 2 kg ಕೋಳಿದು. ನೋಡಿ ಹೇಗೆ ಮಾಡೋದು ಅಂತ. ನಾನೀಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ, ಆಗ ಹೇಳಿದ ಐಟಮ್ ಎಲ್ಲ. ಆಮೇಲೆ ಒಂದು 10 ಕಾಳು ಮೆಂತೆ ಹಾಕಿದ್ದೀನಿ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಅಂತ ಹಾಕಬಾರ್ದು. ಅದೊಂದು ಸ್ಮೆಲ್ಲು ಬರ್ತದೆ ಮತ್ತು ಸೌಂಡ್ ಸ್ಟಾರ್ಟ್ ಆಗ್ತದಲ್ಲ, ಆವಾಗ ಆಫ್ ಮಾಡಿದರೆ ಸಾಕು. ನೆಕ್ಸ್ಟ್ ಈಗ 1 ಕಪ್ ತೆಂಗಿನಕಾಯಿ, ಆಮೇಲೆ 1 ನೀರುಳ್ಳಿ ಸಾಕು. ನೆಕ್ಸ್ಟು ಅರಶಿನ, 1-2 ಟೀ ಸ್ಪೂನು ತುಪ್ಪ ಹಾಕಿ ಫ್ರೈ ಮಾಡಬೇಕು. ಅದೊಂದು ತೆಂಗಿನಕಾಯಿದೊಂದು ಸ್ಮೆಲ್ ಬರ್ತದಲ್ಲ, ಅಲ್ಲಿ ತನಕ ಫ್ರೈ ಮಾಡಿ. ಇವಾಗ ಡ್ರೈ ರೋಸ್ಟ್ ಮಾಡಿದ್ದನ್ನೆಲ್ಲ ನಾವು ಫಸ್ಟಿಗೆ ನೀರು ಹಾಕದೆ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿದ ಮೇಲೆ ನೆಕ್ಸ್ಟ್ ಈಗ ತೆಂಗಿನಕಾಯಿ, ಹುಳಿ, ಜಿಂಜರ್, ಗಾರ್ಲಿಕ್, ಉಪ್ಪು ಎಲ್ಲ ಆ್ಯಡ್ ಮಾಡಿ, ನೀರು ಹಾಕಿ ಆ್ಯಡ್ ಮಾಡಿ ಮಿಕ್ಸಿ ಮಾಡಿದರೆ ಆಯಿತು. ಇಲ್ಲಿ ನೋಡಿ ಇಷ್ಟು ಮಸಾಲ ಸಣ್ಣ ಆದರೆ ಸಾಕು. ನೆಕ್ಸ್ಟ್ ಇನ್ನು ಚಿಕನ್ ಮಾಡುವ. ನೋಡಿ ಊರು ಕೋಳಿ ಎಲ್ಲ ಕ್ಲೀನ್ ಮಾಡಿ ನೀರುಳ್ಳಿ ಹಾಕಬೇಕು. ನಾನು ಆ್ಯಕ್ಚುಲಿ 1 ನೀರುಳ್ಳಿ ಹಾಕಿದ್ದೀನಿ. ಈಗ 2 ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತೀನಿ. ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಉಪ್ಪು, ಅರಶಿನ ಮತ್ತು ನಾವು ಕಡ್ದಿಟ್ಟು ಮಸಾಲನೂ ಇದಕ್ಕೆ ಹಾಕಿಬಿಡಿ. ನೀರಂತ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಅದರಲ್ಲೇ ನೀರು ಬಿಡ್ತದೆ. ಇನ್ನು ಸಿಮ್ಮಲ್ಲಿಟ್ಟರೆ ಅದರಷ್ಟಕ್ಕೆ ಬೇಯ್ತಾ ಇರ್ತದೆ. ಅದು ಅಂದರೆ ಬೇಯಿಸ್ಲಿಕ್ಕೆಲ್ಲ ಹೋಗೋದಿಲ್ಲ, ಮಸಾಲನೂ ಒಟ್ಟಿಗೆ ಹಾಕ್ತೀನಿ, ಆವಾಗ ಅದು ಒಟ್ಟಿಗೆ ಬೇಯ್ತದೆ. ಹೀಗೆ ಮಾಡಿ, ತುಂಬ ಈಸಿ ಆಗ್ತದೆ ಮತ್ತು ಟೇಸ್ಟಿಯಾಗಿ ಆಗ್ತದೆ. ಒಂಥರ ಡಿಫ್ರೆಂಟ್, ಅದು ಮಸಾಲ ಎಲ್ಲ ಅದಕ್ಕೆ ಹೀರ್ಕೊಂಡು ತುಂಬ ಡಿಫ್ರೆಂಟಾಗಿ ಬರ್ತದೆ. ನೋಡಿ ಅಂತೆ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ ಈಗ ನಾನು. ಇನ್ನು ಇದನ್ನು ಒಂದು ತುಪ್ಪ ಅಥವಾ ಬಟರ್ ಹಾಕಿ ಮುಚ್ಚಿಟ್ರೆ ಆಯಿತು. ಸಿಮ್ಮಲ್ಲೇ ಇಡಬೇಕು. ಬಟರ್ ಮತ್ತು ತುಪ್ಪ ಆ್ಯಡ್ ಮಾಡ್ತೀನಿ. ಬಟರು 1 ಕಪ್ಪಿನಷ್ಟು ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ಜಾಸ್ತಿ ಟೇಸ್ಟ್ ಬರ್ತದೆ. ನಿಮಗೆ ತುಂಬ ಹಾಕಬೇಕಾದ್ರೆ ಹಾಕ್ಬೋದು, ಏನಾಗೋದಿಲ್ಲ. ನಾನು ನೋಡಿ ಅಂತೆ ಇಷ್ಟು ಬಟರ್ ಹಾಕ್ತೀನಿ. ಆಮೇಲೆ ತುಪ್ಪನೂ ಹಾಕ್ತೀನಿ 1-2 ಸ್ಪೂನು. ಈಗ 4 ಬೇಸೊಪ್ಪಿನ ಎಲೆಯನ್ನು ಹೀಗೆ ಇಡಿಯಾಗೆ ಹಾಕಿ, ಇನ್ನೆಲ್ಲ ಹಾಕಿದ ಮೇಲೆ ಸಿಮ್ಮಲ್ಲ ಇಟ್ಟು ಮುಚ್ಚಿ ಇಡಿ. ಇವಾಗ ನೋಡಿ ಚಿಕನ್ ಬೇಯ್ತಾ ಇದೆ. ಸ್ವಲ್ಪ ಟೈಮ್ ನಂತರ ನೀವು ಹೀಗೆ ಮಾಡ್ತಾ ಇರಬೇಕಿಲ್ಲ, ಆದರೆ ಅಡಿ ಹಿಡಿಯುವ ಚಾನ್ಸಸ್ ಇರ್ತದೆ. ಮತ್ತು ಚಿಕನ್ ಬೆಂದಿದ ಅಂತ ಗೊತ್ತಾಗಲಿಕ್ಕೆ ಅದೊಂಥರ ಆಯಿಲಿ ಮೇಲ್ಗಡೆ ಬರ್ತದೆ, ಆವಾಗ ಗೊತ್ತಾಗ್ತದೆ ನಮಗೆ ಚಿಕನ್ ಬೆಂದಿದೆ ಅಂತ. ಇನ್ನೂ ಇದು ಬೇಯಲಿಕ್ಕೆ ಬಾಕಿ ಉಂಟು. ಫೈನಲ್ ಟಚ್ಚು ಇದು. ನಾನು ಕೊಕೊನಟ್ ಆಯಿಲ್ ಮತ್ತು ಗೀ 1-2 ಸ್ಪೂನು ಯೂಸ್ ಮಾಡಿದ್ದೀನಿ. ಇದಕ್ಕೆ 2 ನೀರುಳ್ಳಿ ಹಾಕಿದ್ದೀನಿ, ಸಣ್ಣದು ಕಟ್ ಮಾಡಿ. ಈ ಥರ ಕಟ್ಕೊಂಡು ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಈ ಥರ ಮಾಡಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ನೆಕ್ಸ್ಟ್ ಚಿಕನಿಗೆ ಹಾಕಿದರೆ ಆಯಿತು. ಮಂಗಳೂರು ಸ್ಟೈಲು ಚಿಕನ್ ಕರಿ ರೆಡಿ ಆಗುತ್ತೆ. ಫೈನಲಿ ಊರು ಕೋಳಿ ರೆಡಿಯಾಗಿದೆ. ನಾನು ಅದು ಒಗ್ಗರಣೆ ಇದ್ದದ್ದನ್ನು ಇದಕ್ಕೆ ಹಾಕಿದ್ದೇನೆ. ಇನ್ನು ಮುಚ್ಚಿಟ್ರೆ ಆಯಿತು, ರೆಡಿ ಆಯಿತು ಮಂಗಳೂರು ಸ್ಟೈಲ್ ಚಿಕನ್ ಕರಿ.